ಒಂದ್ ನಿಮಿಷ ರೀ, ಯಾರೋ ಬೇರೆದವ್ರು ಹೊರಗಿನವ್ರು ಬಂದು ಟ್ಯಾಬ್ಲೆಟ್ ತಗೊಂಡು ಹೊಂಟಾರಂತ ನಾವ್ ಅಂತೀವಿ. ನಾವ್ ಅಂತೀನ್ರಿ ಇದು ನಂದು, ಈ ಹಾಸ್ಪಿಟಲ್ ನಂದು. ಹೌದಾ? ನೀವು ಇಲ್ಲಿ ಕೆಲಸ ಮಾಡಕ್ಕಿರೋದು ಅಷ್ಟೇ, ನೀವು ಸಂಬಳಕ್ಕಿರೋದು ನಾನು ಕೊಡ್ತಾ ಇರೋ ಸಂಬಳ ಇದು. ಹೌದಾ? ನಾನು ಕೇಳ್ತಾ ಇದ್ದೀನಿ. ಹೌದಾ? ನಿಮ್ಮ ಮನೆಯವ್ರ ತರ ಆಡ್ಬೇಡ್ರಿ, ಇದು ನಿಮ್ ಮನೆ ಅಲ್ಲ. ಮತ್ತೆ ಅವ್ರು ಯಾಕೆ ಬಂದಿದ್ದಾರೆ ಒಳಗಡೆ? ಅದನ್ನೇ ಕೇಳ್ತಾ ಇರೋದು ವಾಪಸ್ ನಿಮ್ಗೆ. ಬೇಜವಾಬ್ದಾರಿ ತರ ಮಾಡ್ಕೊಂಡು ಯಾರ ಹೊರಗಡೆ ಯಾರು ಇವ್ರು ಬರ್ಕೊಡೋರು? ಯಾರು ಬರ್ಕೊಡ್ತಿರೋದು ಹೊರಗಡೆ? ಯಾವ ಟ್ಯಾಬ್ಲೆಟ್ ಇರೋದು ಬರ್ಕೊಟ್ಟಿರೋದು? ಇಲ್ಲಿ ಬೇಜವಾಬ್ದಾರಿಯಿಂದ ಕೆಲಸ ಮಾಡ್ಕೊಂಡಿಲ್ಲ. ಎಲ್ಲಿದ್ದಾರೆ ಡಾಕ್ಟರ್? ಸರ್ ನಮಸ್ಕಾರ. ಏನ್ ಸರ್ ನೀವು? ಏನ್ ಸರ್ ನೀವು ಡಾಕ್ಟರ್ ಸರ್? ನಾ ಐ ಡಿ ಕಾರ್ಡ್ ಇಲ್ಲ. ಇದೆ ಮತ್ತೆ ಹಾಕೋಬೇಕಲ್ಲ ಸರ್? ಆ ಥರ ಸರ್ ನಾವು ನಿಮ್ಗೆ ಕೇಳ್ತಾ ಇರೋದು, ಈಗ ನೀವು ಇಲ್ಲಿ ಡ್ಯೂಟಿ ಡಾಕ್ಟರ್ ಹೌದಾ? ನಿಮ್ಮ ಹೆಸರು ಶಶಿಕಾಂತ್. ಅದೇ ನೀವು ಕರಿ. ಈಗ ನಾವು ಯಾಕೆ ಕೇಳ್ತಾ ಇದೀವಿ ಅಂದ್ರೆ, ಜನರು ಇಲ್ಲಿಗೆ ಬರ್ತಾರೆ, ಇದು ಗೌರ್ಮೆಂಟ್ ಹಾಸ್ಪಿಟಲ್ ಅಂತ ಹೇಳಿ. ಬಂದ್ರ ಈಗ ನೀವು ಡ್ಯೂಟಿ ಮಾಡ್ತಾ ಇದ್ದೀರ, ನಾನು ಯಾರನ್ನೋ ತಿಳ್ಕೊಂಡಿದ್ದೀನಿ, ಅನ್ನೋನ್ ಪರ್ಸನ್ ಬಂದು ನಮ್ಮನ್ನ ಚೆಕ್ಅಪ್ ಮಾಡ್ತಾ ಇದ್ದಾರೆ ಅಂತ ನಾವು ಅನ್ಕೊಂಡಿದ್ವಿ ಸರ್. ಅದಕ್ಕೆ ನಿಮ್ಗೆ ಕೇಳ್ತಾ ಇರೋದು. ಈಗ ನಿಮ್ಮ ಹತ್ರ ಏನಾದ್ರು, ಈಗ ನಾನು ಅಲ್ಲಿ ಹೋಗಿ 5 ರೂಪಾಯಿ ಕಟ್ಟಿ ಚೀಟಿ ತಂದ್ಮೇಲೆ ನೀವು ಏನ್ ಮಾಡ್ತೀರಾ? ನನ್ನನ್ನ ಪರೀಕ್ಷೆ ಮಾಡ್ತೀರಾ, ಹೌದಾ? ಮತ್ತೆ ನನ್ನನ್ನ ಪರೀಕ್ಷೆ ಮಾಡ್ಬೇಕಂದ್ರೆ ನಿಮ್ಮ ಹತ್ರ ಯಾವ್ದಾದ್ರು ಗುರುತಿನ ಚೀಟಿ ಇರ್ಬೇಕಲ್ಲ? ಅದೇ ಯಾಕೆ ಹಾಕೋದಿಲ್ಲ? ಅಲ್ಲ ಸರ್, ಇದೇನೋ ಇಲ್ವೋ? ಯಾಕೆ ಹಾಕೋದಿಲ್ಲ? ಯಾಕೆ ಬೇಜವಾಬ್ದಾರಿ ತಾನೆ? ಈಗ ನಮ್ದು ಕಾಂಟ್ರಾಕ್ಟ್ ಮ್ಯಾಗ ಇರ್ತದೆ. ಹೌದಾ? ನಿಮ್ದು ಪರ್ಮನೆಂಟ್ ಇದಾರೆ ಸರ್. ಅವ್ರಿಗೆ ಕೇಳಿ. ಇಲ್ಲಿ ಡ್ಯೂಟಿ ಮಾಡ್ತಾ ಇರೋದು ನೀವು, ಹೌದಾ? ನಾವು ಹೌದು. ಹೌದಾ? ಈಗ ಜನರನ್ನ ಪರೀಕ್ಷೆ, ರೋಗಿಗಳನ್ನ ಪರೀಕ್ಷೆ ಮಾಡೋದು ನೀವೇ. ನಾವು ಅದೇ ಹೇಳ್ತಲ್ಲ, ನೀವು ಮಾಡ್ತೀರಾ ತಾನೆ? ಮೇನ್ ಇರ್ತಾರೆ. ನಾನೀಗ ಅದನ್ನೇ ಕೇಳ್ತಾ ಇದ್ದೀನಿ. ಆಫೀಸಲ್ಲಿ ವಿಚಾರ ಮಾಡಿ ನೀವು ಮೇನ್ ಬರೋರು ಹುಷಾರಿಲ್ಲ, ಟ್ಯಾಬ್ಲೆಟ್ ಬರ್ಕೊಳ್ಳಿ ಸರ್. ನೀವು ಈ ತರ ಅಲ್ಲ, ಈ ತರ ಬಂದು ಈ ತರ ಕರೆಕ್ಟ್ ಅಲ್ಲ. ನಾನು ಕೇಳ್ತಾ ಇದ್ದೀನಿ ಸರ್, ನಾನು ಅವರು ಐಡಿ ಕಾರ್ಡ್ ಹಾಕೊಂಡಿಲ್ಲ, ಹೌದಾ? ನಾನು ಚೀಟಿ ತರಿಸಿಲ್ಲ, ಒಂದು ಖಾಲಿ ಪೇಪರ್ ಮೇಲೆ ನಾನು ಟ್ಯಾಬ್ಲೆಟ್ ಬರ್ಕೊಡಿ ಸರ್, ನಾನು ಹುಷಾರಿಲ್ಲ. ನಿಮ್ದು ಐಡಿ ಕಾರ್ಡ್ ಅದು ಆ ಥರ ಇರೋದಿಲ್ಲ. ಈಗ ಮೇನ್ ಇರ್ತಾರೆ, ಇನ್ಚಾರ್ಜ್ ಇರ್ತಾರೆ, ಫೇಮಸ್ ಇರ್ತಾರೆ, ಇಲ್ಲ ಸ್ಟಾಫ್ ಇರ್ತಾರೆ, ಅವ್ರಿಗೆ ಒಂದು ಟೈಮ್ ನೀವು ಭೇಟಿ ಆಗಿ. ಅಲ್ಲ, ನಾವು ಭೇಟಿ ಆಗ್ತೀವಿ ಸರ್. ನಿಮ್ಗೆ ಅವೇರ್ನೆಸ್ ಆಯ್ತೋ ಇದು? ನಮಗೆಲ್ಲ ಇದೆ ಸರ್. ಮತ್ತೆ ಯಾಕೆ ಹಾಕೊಂಡಿಲ್ಲ ಸರ್? ಐಡಿ ಕಾರ್ಡ್ ಅಂತ ಇಲ್ಲಿ ನಮಗೆ ಮಾಡಿದ್ರಲ್ಲ ಸರ್? ನಿಮ್ಗೆ ಕೊಟ್ಟಿಲ್ವಾ? ನಾನು ಅವಾಗಿಂದ ಕೇಳ್ತಾರೋ ಒಂದೇ ಪ್ರಶ್ನೆ, ನಿಮ್ಗೆ ಐಡಿ ಕಾರ್ಡ್ ಕೊಟ್ಟಿದ್ರು? ಐಡಿ ಕಾರ್ಡ್ ಇಲ್ಲ, ನಮ್ದು ರಿಜಿಸ್ಟ್ರೇಷನ್ ಏನಿರುತ್ತೆ ಅದು ಇರ್ತದೆ. ಸರಿ, ಬಟ್ ಅದು ಅಕೌಂಟ್ ಅಂತ ಇರಲ್ಲ. ಅಲ್ಲ ಸರ್, ನಾನು ಕೇಳ್ತಾ ಇರೋದು ಇಲ್ಲಿ ಈ ತಾಲೂಕು ಆಸ್ಪತ್ರೆಯಲ್ಲಿ ನಿಮಗೆ ಸಂಬಂಧಪಟ್ಟಿದ್ದು ಯಾವ್ದು ಗುರುತಿನ ಚೀಟಿ ಇದೆ? ತಾಲೂಕು ಆಸ್ಪತ್ರೆ ಇಲ್ಲ, ನಮ್ದು ಆ ಥರ ಐಡಿ ಕಾರ್ಡ್ ಏನು ಮಾಡಿ. ಐಡಿ ಕಾರ್ಡ್ಗಳು ಇಲ್ಲ. ನಿಮ್ಮ ಹೆಸರು? ಶಶಿಕಾಂತ್. ಎಲ್ಲಿದ್ದಾರೆ? ಯಾವುದು? ಯಾರು ಬರ್ಕೊಟ್ಟಾರೆ ಇದನ್ನ? ಅಲ್ಲ ಎಲ್ಮೆಂಟ್ ಡಾಕ್ಟರ್ ಎಲ್ಬಿನ್ ಡಾಕ್ಟರ್ ಎಲ್ಲಿದ್ದಾರೆ? ಒಳಗಿದ್ದಾರ? ಇಲ್ಲ ಇಲ್ಲ ಸರ್. ಯಾರು ನೀವು? ಐಡಿ ಕಾರ್ಡ್ ಕೊಟ್ಟಿಲ್ಲ. ಇದನ್ನ ಬರೆದಿರೋದು ನೀವಾ? ಇವನ್ನ ಹೊರಗಡೆ ಯಾಕೆ ಬರ್ದು ಕೊಡ್ತಾ ಇದ್ದೀರಾ? ನಿಮ್ ಕಡೆ ಫೆಸಿಲಿಟಿ ಇಲ್ವಾ? ಈಗ ಆಚೆ ಕಡೆ ಯಾಕೆ ಬರ್ದು ಕೊಟ್ರಿ? ಚೀಟಿಯಾಗಿ ಇರ್ತಾವೆ ಬರೆದಿರಲ್ಲ, ಆಚೆ ಕಡೆ ಬರ್ದು ಕೊಟ್ಟಿಲ್ಲ. ಚೀಟಿಯಾಗಿ ಬರ್ದಿದ್ರೆ ನಮ್ದೇ ಚೀಟಿ ಅಲ್ಲ, ನಮ್ಮ ಕಡೆ ಇದ್ರೆ ಕೊಡ್ತಾರ, ಇಲ್ಲಾಂದ್ರೆ ಇಲ್ಲ. ಅದೇ ಯಾಕೆ ಅದು ವೈದ್ಯಾಧಿಕ ಎಲ್ಲಿದ್ದಾರೆ? ಮೇಲ್ ಆಫೀಸ್ ಐತೆ. ಮೇಲ್ ಆಫೀಸ್ ಐತಾ? ನೋಡೇ ಇಲ್ಲ. ಮತ್ತೆ ಮೇಲೆ ಆಫೀಸ್ ಮಾಡ್ಕೊಂಡಿದ್ದಾರಪ್ಪ. ಇಲ್ಲಿ ಪಾಪ ಜನ ಸತ್ರ ಸಾಯಿಲಿ.
ಇಲ್ಲೇ ಐತೆ ಸರ್, ಇಲ್ಲಿ ಇದೆ, ಅಲ್ಲಿ ಇದೆ. ಬರ್ರಿ ಸರ್, ಯಾರು ಬರ್ರಿ. ಯೋಗ ಶಾಲಾ ವಿಭಾಗ. ಫ್ಯಾನ್ ಎಲ್ಲ ಹಂಗೆ ಹಾಕಿ ಹೋಗಿದ್ದಾರೆ. ರಿಪೋರ್ಟು ಕದ ಹಾಕೊಂಡು ಯಾಕೆ ರೆಡಿ ಮಾಡ್ತಾ ಇದ್ದೀರಾ? ಇನ್ನು 1:30 ಆಗಿಲ್ಲ, ಯಾಕೆ ಕದ ಹಾಕ್ತಾ ಇದ್ದೀರಾ ಮೇಡಮ್? ನಿಮ್ಗೆ ಕೆಲಸ ಮಾಡ್ಬೇಕು ಅಂತ ಕಾಮನ್ ಸೆನ್ಸ್ ಇಲ್ವಾ? ಟೈಮಿಂಗ್ ಸೆನ್ಸ್ ಇಲ್ವಾ ನಿಮ್ಗೆ? 1:30 ಆಗಿಲ್ಲ, ಇನ್ನು 1:27 ಆಗಿದೆ. ಯಾರು ಕದ ಹಾಕಿ ಕೇಳಿದ್ದು ನಿಮ್ಗೆ? ಯಾವ ಟೆಸ್ಟು? ಮತ್ತೆ ಜನಗಳು ಏನ್ ಮಾಡ್ಬೇಕು? ನೀವ್ಯಾರು? ಐಡಿ ಕಾರ್ಡ್ ಇಲ್ಲಿ ನಿಮ್ದು ಹಾಕೊಳ್ರಿ ಮೇಡಮ್. ಯಾಕ್ರಿ ಹಾಕೊಳ್ರಿ ಫಸ್ಟ್ ನೀವು? ಐಡಿ ಕಾರ್ಡ್ ಇರುತ್ತೆ ತಾನೆ? ಮತ್ತೆ ಯಾಕೆ ನೀವು ಯಾರು ಗೊತ್ತಾಗಬೇಕಲ್ವಾ? ನಾನು ಯಾವುದೋ ಒಂದು ಚೀಟಿ ತಗೊಂಡ್ಬರ್ತೀನಿ. ತೋರಿ, ನಂಗೆ ಒಂದು 4 ಟೆಸ್ಟ್ ಮಾಡಿಕೊಡು. ಐಡಿ ಕಾರ್ಡ್ ಎಲ್ಲಿ? 4 ಟೆಸ್ಟ್ ಮಾಡಿಕೊಡು. ಹೊರಟಿದ್ವಿ. ಎಲ್ಲೈತಿ ಊಟ ಟೈಮ್? 1 ಗಂಟೆಗೆ. 1 ಗಂಟೆ ಅಲ್ಲ, 1:30 ಹೇಳಿದ. ಯಾರು ಹೇಳಿದ್ರು? ನಿಮ್ದು 1 ಗಂಟೆನಾ? ಯಾರ್ಯಾರು ಎಷ್ಟೆಷ್ಟು ಟೈಮ್ ಐತಿ ಹೇಳಿ? ಅಲ್ಲಿ ಚೀಟಿ ಕೊಡೋನು 1:30 ಅಂತ ಹೇಳ್ತಾರೆ, ಆಯ್ತಾ? ಅಲ್ಲಿ ಮೆಡಿಕಲ್ ಇದು ಫಾರ್ಮಸಿಲಿ ಅವ್ರು ಇನ್ನೂ ಕೊಡ್ತಾರೆ. ನೀವು ಇಷ್ಟು ಬೇಗ ಕ್ಲೋಸ್ ಮಾಡಿದ್ದೀರಿ. ಎಷ್ಟು ಫೋಟೋಗ್ರಾಫರ್ ನೋಡಿದ್ರು. ಕ್ಲೋಸ್ ಡೋರ್ ಯಾಕೆ ಕ್ಲೋಸ್ ಮಾಡಿರಿ? ಬರ್ರಿ, ಒಂದು ನಿಮಿಷ ಆಫೀಸ್ಗೆ ಹೋಗಿದ್ರು. ಒಂದ್ ಸೆಕೆಂಡ್ ಸರ್. ಆಫೀಸ್ ಕಾಂಟ್ಯಾಕ್ಟ್ ಅಲ್ಲ, ಅಲ್ಲಿ ಹೋಗಿ ಕಾಂಟ್ಯಾಕ್ಟ್ ಮಾಡಿ ಊಟ ಟೈಮ್ ಎಷ್ಟು ಏನಂತ ಕೇಳಿ. ಆಯ್ತಾ? ಅಲ್ಲಿ ನಾನು ಹೇಳ್ತೀನಿ. ಅಲ್ಲ, ಹೇಳ್ತೀನಿ. ನೀವ್ಯಾರು? ಯಾರು? ನೀವು? ನಾವು ಕರ್ನಾಟಕ ರಾಷ್ಟ್ರ ಐಡಿ ಕಾರ್ಡ್ ಇತ್ತ? ಒಬ್ಬ ಸಾರ್ವಜನಿಕ. ಐಡಿ ಕಾರ್ಡ್ ಇತ್ತ? ಸಾರ್ವಜನಿಕ. ಹೌದಾ? ನಾನು 1 ಗಂಟೆಗೆ ಊಟ ಟೈಮ್ ಮುಗಿದ್ದು. ನಾನು ಕಾಮನ್ ಪೀಪಲ್. ನಾನು ಆಯ್ತಾ? ಒಪ್ಕೊಂತೀನಿ, ಆಯ್ತು. ಹಾ. ನೀವು ಆಫೀಸ್ಗೆ ಹೋಗ್ಬಿಟ್ಟು ಕಾಂಟ್ಯಾಕ್ಟ್ ಮಾಡಿ ಇಲ್ಲಿ ಬರ್ಬೇಕು. ಅಲ್ಲ, ಆಯ್ತಾ? ಯಾರು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೇಕು? ಮತ್ತೆ ನೀವು ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡಿ ಇಲ್ಲಿ ತೊಂದರೆ ಆಗುತ್ತೆ. ಏನು ತೊಂದರೆ ಆಯ್ತು? ಡಿಸ್ಟರ್ಬ್ ಆಗ್ತಾ ಇದೆ work ಅಲ್ಲಿ. ಏನಾಯ್ತು ನಿಮಗೆ ಡಿಸ್ಟರ್ಬ್? ಅಲ್ಲಿ ವರ್ಕ್ ನಲ್ಲಿ ಡಿಸ್ಟರ್ಬ್ ಆಗುತ್ತೆ. ಏನಾಯ್ತು ಡಿಸ್ಟರ್ಬ್? ಆಯ್ತು, ನೀವು ಆಫೀಸ್ಗೆ ಹೋಗ್ಬಿಟ್ಟು ಕೇಳ್ಕೊಂಡ್ ಬನ್ನಿ. ಅಲ್ಲ, ಕೇಳ್ಕೊತಾ ಇದ್ದೀನಿ. ನಿಮ್ಮ ಊಟದ ಸಮಯ ಎಷ್ಟು? 1 ಗಂಟೆಯಿಂದ ಸ್ಟಾರ್ಟ್ ಊಟ ಟೈಮ್. 1 ಗಂಟೆ ಸ್ಟಾರ್ಟ್. ಎಂದು 2 ಗಂಟೆ. 1 to 2. 3 ಗಂಟೆಗೆ ಟಿಕೆಟ್ ಏ ಬರ್ರಿ, ಇಲ್ಲಿ ಬರ್ರಿ. ಅಲ್ಲಿ ಮೇಲೆ ಪಾಪ ಅವ್ರು ಹೇಳಿದ್ದು ಎಲ್ಲ ಪ್ರೂಫ್ ಇರ್ತಾವಲ್ಲ ಇವರೆಲ್ಲ. ಸರ್ ಸರ್ ಬರ್ರಿ ಸರ್, ಅವ್ರು ಮಾತಾಡ್ತಾರೆ ಬರ್ರಿ. ಕೆಲಸ ಮಾಡೋರಿಗೆ ಬೇಗ ಪೇಮೆಂಟ್ ತಗೊಂಡು ಇಲ್ಲೇ ಸರ್, ಇಲ್ಲೇ ಸರ್, ಇಲ್ಲೇ ಇಲ್ಲ. ಸರ್ ಬನ್ನಿ. ಏ ಬರ್ರಿ, ಬೇಗ ಬೇಗ ಬರ್ರಿ. ಬನ್ನಿ ಸರ್. ಹಾಸ್ಪಿಟ್ಲ್ ನಮ್ಮಿಂದ ಇನ್ನೊಬ್ರಿಗೆ ತೊಂದರೆ ಆಗೋದು ಬೇಡ. ಪಾದರಕ್ಷೆ ಬಿಡಿ ಸ್ಥಳ ಬಿಡುವ ಸ್ಥಳ ನೋಡ್ತಾರೆ. ಏನಂದ್ರೆ ಯಪ್ಪ ಎಣ್ಣೆ ಅನ್ನೋದ್ರಿಂದ ಇನ್ನೂ ಬರಲ್ಲ, ಎಲ್ಲ ಗಂಡನ ದರ್ಶನ ಮಾಡಬೇಕು. ಲೆಫ್ಟ್ ಸೈಡ್ ಸರ್. ಪಾದರಕ್ಷೆ ಬಿಡುವ ಸ್ಥಳ ಇಲ್ಲೇ ಬಿಡ್ಬೇಕು. ಸ್ಥಳ ಇಲ್ಲ. ಸ್ಥಳ ಅಲ್ಲ. ಸರ್, ಆ ಕಡೆ ಇದೆ ಆಫೀಸ್. ಬಿಡುವ ಸ್ಥಳ ಸರ್ ಸರ್ಕಾರಿ ಆಸ್ಪತ್ರೆ. ಸರ್ ನಮಸ್ಕಾರ. ಒಳಗೆ ಬರನ್ರಿ ಮೇಡಮ್. ಇಲ್ಲಿ ಈ ಆಸ್ಪತ್ರೆಯ ಇವರು ಆಸ್ಪತ್ರೆ ಎಲ್ಲಿರೋದು? ಮತ್ತೆ ಆಫೀಸ್ ಮೇಲೆ ಐತೆ, ಅಲ್ಲೂ ಭೇಟಿ ಆಗಿ ಇಲ್ಲ. ನೀವು ಯಾರು ಅಂತ ಗೊತ್ತಾಗಿಲ್ಲ. ಡಾಕ್ಟರ್ ಸರ್, ಐಡಿ ಕಾರ್ಡ್ ಯಾರಂತ ನನಗೂ ಗೊತ್ತಾಗಿಲ್ಲ. ನಾನು ಸುಮ್ಮನೆ ಯಾವುದೋ ಕ್ಲರ್ಕ್ ಅನ್ಕೊಂಡ್ಬಿಟ್ಟಿದ್ದಿಲ್ಲ. ಇದಿಲ್ಲ ಗೋಳಿ ತಿಂದಿದ್ದೆ ಎಲ್ಲಿತ್ತು ಅಲ್ಲಿ ಅಲ್ಲಿ ಕಾಣುತ್ತೆ. ಅದನ್ನ ಕೇಳಿದ್ ನಾನು, ನೀವು ಅಲ್ಲಿ ಇಟ್ರೆ ಹೆಂಗೆ ಕಾಣುತ್ತಾ ಅಂತ. ಅಲ್ರಿ, ನಾನು ಅಲ್ಲಿ ಬಗ್ಗೆ ನೋಡ್ಲಿ ಏನ್ರಿ? ನಾವು ಸಾಮಾನ್ಯ ಜನ, ಆದರೆ ಬಂದಿರೋದು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದಿಂದ. ಹೌದ್ರಿ? ಈಗ ನಾವು ಕೇಳಿದ್ವಿ ಮೇಡಮ್, ನೀವು ಯಾರು? ಡಾಕ್ಟರ್ಸ್. ಹೌದ್ರಿ? ಊಟದ ಟೈಮ್ ಎಷ್ಟೊತ್ತಿಗೆ ಮೇಡಮ್? 1:30 2 ಗಂಟೆ ಅಂದರೆ 3. ಹಾಂ, 2 ಗಂಟೆಯಿಂದ 3 ಗಂಟೆ. ಸುಮ್ಮನೆ ರೀ. ಸ್ವಲ್ಪ ಸರ್. ಎಷ್ಟು ಗಂಟೆ ರೀ? ಬರ್ರಿ. ಎಷ್ಟು ಗಂಟೆ? 1:30 2:30. 2:30. ಹಾಂ, 1:30 ಎಲ್ಲ ಸ್ಟಾಪ್ಗಳಿಗೂ. ಇದು ಆಯುರ್ವೇದ. ಹಾಂ,
ಜಾಗ ಅಲೋಕೇಟ್